ಹಾಯ್, ನಾನಿವತ್ತು ನಿಪ್ಪಟ್ಟು ಮಾಡ್ತಾಯಿದ್ದೀನಿ. ನಿಪ್ಪಟ್ಟಿಗೆ ಮೊದಲು 4 ಕಪ್ಪು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ, 1 ಕಪ್ಪು ಮೈದಾ, ಅರ್ಧ ಕಪ್ಪು ರವೆ ಹಾಕ್ಕೊತಾ ಇದ್ದೀನಿ. ನಾನಿವತ್ತು ಬಾಂಬೆ ರವೆ ಹಾಕ್ತಾಯಿದ್ದೀನಿ, ನೀವು ಚಿರೋಟಿ ರವೆ ಕೂಡ ಹಾಕ್ಕೊಬೋದು. ಅರ್ಧ ಸ್ಪೂನು ಅಜ್ವೈನ್ ಹಾಕ್ಕೊತಾ ಇದ್ದೀನಿ, 1 ಸ್ಪೂನು ಕಪ್ ಎಳ್ಳು, ಒಂದು ಮಿಕ್ಸಿ ಜಾರಿಗೆ ಅರ್ಧ ಕಪ್ಪು ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ. ನಾನು ಇದನ್ನು ಉರಿಯಲ್ಲ, ಹಂಗೆ ಹಾಕ್ಕೊತೀನಿ. ಬಿಕಾಸ್ ಎನಿಹೌ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ತೀವಲ್ಲ ನಿಪ್ಪಟ್ಟು, ಸೊ ಅವಾಗ ಸರಿ ಹೋಗುತ್ತೆ. ಅರ್ಧ ಕಪ್ಪು ಉರ್ಗಡ್ಲೆ ಪುಟಾಣಿ ಅಂತೀವಲ್ಲ ಅದು. ಎರಡನ್ನೂ ಪಲ್ಸ್ ಮೋಡಲ್ಲಿ 1 ರೌಂಡ್ ಹೊಡ್ಕೊಂಡಿದ್ದೀನಿ. ನೋಡಿ, ಈ ಥರ ಆಗುತ್ತೆ. ಸ್ವಲ್ಪ ಪೌಡರ್ ಆಗುತ್ತೆ, ಸ್ವಲ್ಪ ಎಲ್ಲ ಚೂರಾಗಿದೆ. ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. 1 ಸ್ಪೂನ್ ಜೀರಿಗೆ, ಚಿಲ್ಲಿ ಪೌಡರು ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 2 to 3 ಸ್ಪೂನ್ಸ್ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ಇಂಗು ಹಾಕಬೇಕು. 1 ರೌಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನೆಲ್ಲ. ಎಣ್ಣೆನ ಕಂಪ್ಲೀಟಾಗಿ ಬಿಸಿ ಮಾಡಿ ಬಿಸಿ ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಹಾಕಿದ್ದೀನಿ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಹುಷಾರಾಗಿ ಮಿಕ್ಸ್ ಮಾಡಿ. ಇದು ಎಣ್ಣೆ ಕಾಯ್ದಿರೋದ್ರಿಂದ ಸುಡತ್ತೆ. ನಿಧಾನಕ್ಕೆ ಒಂದು ಸೈಡಿಂದ ಮಿಕ್ಸ್ ಮಾಡ್ಕೊಂಬನ್ನಿ. ಈ ಥರ ನೋಡಿ, ಈ ಥರ ಕಲಸಿದ್ದಾಗಿದೆ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಬೇಕು. ಹಿಟ್ಟು ಕಲಸಿದ್ದಾಗಿದೆ. ಒಂದು ಅರ್ಧ ಗಂಟೆ ಇದನ್ನು ಹಿಂಗೆ ಮುಚ್ಚಿ ನೆನೆಯೋದಕ್ಕೆ ಬಿಡ್ತೀನಿ. ಹಿಟ್ಟು ಚೆನ್ನಾಗಿ ನೆಂದಿದೆ. ನಾನೊಂದು ಬಟರ್ ಪೇಪರ್ಗೆ ತಗೊಂಡು ಆಯಿಲ್ ಅಪ್ಲೈ ಮಾಡಿದ್ದೀನಿ ಇವಾಗ. ಮತ್ತು ಇದೊಂದು ಪ್ಲಾಸ್ಟಿಕ್ ಪೇಪರಿಗೂ ಆಯಿಲ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇವಾಗ ಏನು ಮಾಡ್ತೀನಿ ಅಂದರೆ, ಒಂದಿಷ್ಟು ದಪ್ಪ ಹಿಟ್ಟು ತೊಗೊಂಡಿದ್ದೀನಿ. ಬಟರ್ ಪೇಪರ್ ಮೇಲೆ ಆ ಹಿಟ್ಟನ್ನ ಇಟ್ಟು, ಪ್ಲಾಸ್ಟಿಕ್ ಶೀಟ್ ಏನು ಇಟ್ಕೊಂಡಿದ್ನೋ ಅದನ್ನು ಇಟ್ಟಿದ್ದೀನಿ. ಈ ಲಟ್ಟಣಿಗೆ ತೊಗೊಂಡು ಈ ಥರ ಒತ್ತಬೇಕು. ನೋಡಿ, ಈ ಥರ ಒತ್ಕೊಂಡಿದ್ದೀನಿ ನೀಟಾಗಿ. ಈ ಥರ ಮಾಡೋದ್ರಿಂದ, ನೀವು ಚಪಾತಿ ರೋಲರಲ್ಲಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕರೆಕ್ಟಾಗಿ ಒಂದು ತಿಕ್ನೆಸ್ ಕರೆಕ್ಟಾಗಿ ಬರುತ್ತೆ. ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ಆ ಥರ ನೀವು ಮಾಡ್ಕೊಬೋದು. ಬೇಗನೂ ಆಗತ್ತೆ ಕೂಡ. ಇವಾಗ ಈ ಪ್ಲಾಸ್ಟಿಕ್ ಕವರ್ನ ತೆಗೆದುಬಿಡ್ತೀನಿ. ನಾನು ಒಂದೇ ಶೇಪ್, ಒಂದೇ ಸೈಜಲ್ಲಿ ಬೇಕು ಅಂತ ಹೇಳಿ ಕಟ್ ಮಾಡೋದಕ್ಕೆ ನಾನು ಇದನ್ನು ತೊಗೊಂಡಿದ್ದೀನಿ. ಏನು ಮಾಡ್ತೀನಿ ಅಂತಂದರೆ, ಈ ಥರ ನೋಡಿ, ರೌಂಡಾಗಿ ಎಲ್ಲನೂ ಕಟ್ ಮಾಡ್ಕೊತೀನಿ. ಇದೆಲ್ಲ ತೆಗೆದುಬಿಡ್ತೀನಿ, ಈ ಥರ ಇರೋದೆಲ್ಲ. ಮತ್ತು ಇನ್ನೊಂದು ಸಲ ಒತ್ಕೊಂಡ್ರಾಯಿತು. ಸೊ ದಟ್ ಆವಾಗ ಬರೀ ನಿಪ್ಪಟ್ಟು ಸೈಜ್ ಅಷ್ಟೇ ಉಳ್ಕೊಳ್ಳುತ್ತೆ. ನೋಡಿ, ಇಷ್ಟು ಬಂದಿದೆ. ಇವಾಗ ನೀಟಾಗಿ ಹಿಂಗೆ ತೆಗೆದ್ರೆ ಸಾಕು ಬರುತ್ತೆ. ಎಣ್ಣೆ ಕಾಯ್ದಿದೆ. ಇವಾಗ ಒಂದೊಂದೇ ನಿಪ್ಪಟ್ಟನ್ನ ನಾನು ಅದ್ರಲ್ಲಿ ಹಾಕ್ತಾ ಇದ್ದೀನಿ. ನೋಡಿ, ಆಗಿದೆ. ಹಾಗೆ ಎಲ್ಲನೂ ಮಾಡ್ಕೊಬೇಕು. ನಾನು ಮುಂಚೆ ತೋರಿಸಿದ್ದು ಬಂದು, ಯಾರ ಹತ್ರ ಹಪ್ಪಳ ಒತ್ತೋ ಮೆಷಿನ್ ಇಲ್ವೋ ಅವರು ಆ ಸ್ಟೆಪ್ನ ಫಾಲೋ ಮಾಡ್ಬೋದು. ಇದು ಹಪ್ಪಳ ಒತ್ತೋ ಮೆಷಿನ್ ನನ್ನ ಹತ್ರ ಆಲ್ರೆಡಿ ಇದೆ. ನೋಡಿ, ಈ ಥರ. ಇದಕ್ಕೆ ಏನು ಮಾಡ್ತೀನಿ ಅಂದರೆ, ಒಂದು ಪೇಪರ್ನ ತೊಗೊಂಡಿದ್ದೀನಿ, ಕವರ್ನ. ಅದಕ್ಕೆ ಕಂಪ್ಲೀಟಾಗಿ ಎಣ್ಣೆ ಸವರ್ಕೊಂಡು ಈ ಥರ ಸಣ್ಣ ಉಂಡೆ ಮಾಡ್ಕೊಂಡಿದ್ದೀನಿ. ಇದು ಈ ಥರ ಮೆಷಿನ್ ಇದ್ದರೆ ತುಂಬ ಈಸಿ. ನೋಡಿ, ಹೀಗೆ ಮುಚ್ಚಿಬಿಟ್ಟು ಜಸ್ಟ್ ಇದನ್ನು ಹಿಂಗೆ ಒತ್ತಬೇಕಷ್ಟೆ. ಸ್ವಲ್ಪ ಪ್ರೆಷರ್ ಹಾಕಿ ಒತ್ತಿದ್ರೆ ಸಾಕು. ಇನ್ ಕೇಸ್ ನಿಮ್ಗೆ ಇನ್ನೂ ಸ್ವಲ್ಪ ತಿಕ್ಕಾಯಿತು, ಸ್ವಲ್ಪ ತೆಳುವಾಗಬೇಕು ಅಂತಂದರೆ ಇನ್ನೊಂದು ಸಲ ಪ್ರೆಸ್ ಮಾಡಿದ್ರೆ ಆಯಿತು. ನೋಡಿ
ಆಗೋಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ. ಈ ಥರ ಫಾಲೋ ಮಾಡ್ಕೊಬೋದು. ಫೈನಲಿ ನಿಪ್ಪಟ್ಟು ರೆಡಿಯಾಗಿದೆ. ಒಂದು ಟಿಪ್ ಏನಂದರೆ ಇದರಲ್ಲಿ ನೀವು ಈ ನಿಪ್ಪಟ್ಟನ್ನ ಮಾಡಬೇಕಾದ್ರೆ ಆಯಿಲ್ ಬಂದು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಡಬೇಡಿ. ಬಿಕಾಸ್ ನಿಪ್ಪಟ್ಟು ನೀಟಾಗಿ ಫ್ರೈ ಆಗಲ್ಲ. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ಮೀಡಿಯಮ್ಗಿಂತ ಕಮ್ಮಿನೇ ಇಟ್ಕೊಳ್ಳಿ. ನಿಧಾನಕ್ಕೆ ಫ್ರೈ ಮಾಡಿಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಹಿಂಗಂದರೆ ಸಾಕು ಬರ್ತಾ ಇದೆ. ತುಂಬ ಚೆನ್ನಾಗಿದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಒಂದ್ಸಲ ಟ್ರೈ ಮಾಡಿ ನೀವು ಕೂಡ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.